ಓಕೆ, ಇನ್ನು ಚಂದ್ರಶೇಖರ್ SIT ಮುಖ್ಯಸ್ಥ ಚಂದ್ರಶೇಖರ್ ಮೇಲೂ ಕೂಡ ಆರೋಪ ಮಾಡಿದ್ದಾರೆ. ಮಾನ್ಯತಾ ಟೆಕ್ ಪಾರ್ಕ್ ಬಳಿ 38 ಫ್ಲೋರ್ಗಳ ಮನೆಯನ್ನ ಕಟ್ಟಿಸ್ತಾ ಇದ್ದಾರೆ. SIT ಮುಖ್ಯಸ್ಥ ADGP ಚಂದ್ರಶೇಖರ್ ಅವರು ಅವರ ಹೆಂಡತಿ ಹೆಸರಿನಲ್ಲಿ ಕಟ್ಟಿಸ್ತಾ ಇದ್ದಾರೆ. ಅವ್ರ ಮೇಲೂ FIR ಇದೆ. ಮೊದಲು ತನಿಖೆ ಮಾಡಿಸಿ. ರಾಜ ಕಾಲುವೆ ಮೇಲೆ ಅವರು ಮನೆ ಕಟ್ತಾ ಇದ್ದಾರೆ ಚಂದ್ರಶೇಖರ್ ಅನ್ನೋರು. ಇದನ್ನ ನನ್ನ ಮೇಲೆ ತನಿಖೆ, ಇಂಥವರಿಂದ ನನ್ನ ಮೇಲೆ ತನಿಖೆ ಮಾಡಿಸ್ತೀರಾ ಅಂತ ಚಂದ್ರಶೇಖರ್ ಮೇಲೆ FIR ಆಗಿದೆ. ಮೊದಲು ತನಿಖೆ ಮಾಡಿಸಿ ಅಂತ ಆಗ್ರಹಿಸಿದ್ದಾರೆ. ಈಗ ಈ ವ್ಯಕ್ತಿ ಚಂದ್ರಶೇಖರ್ ಇಲ್ಲೆಲ್ಲ ಒಂದು ಬಿಲ್ಡಿಂಗ್ ಕಟ್ತಾನೆ, ರಾಜಕಾಲುವೆ ಮೇಲೆ ಕಟ್ತಾವನೆ, 38 ಅಂತಸ್ತು. ಈ ಚಂದ್ರಶೇಖರ್ ಕಟ್ತಾ ಇರ್ತದೋ ಅವ್ರ ಹೆಂಡತಿ ಹೆಸರಿನಲ್ಲಿ. ಇಲ್ಲೇ ಇದೆ ಎಂಥದ್ದು ನಿಮ್ಮ ಮಾನ್ಯತಾ ಟೆಕ್ಸ್ ಪಾರ್ಕ್ ಎದುರಿಗೆ. ಮಾನ್ಯತಾ ಟೆಕ್ಸ್ಟೈಲ್ 38 ಫ್ಲೋರು ರಾಜಕಾಲುವೆ ಮೇಲೆ ನಡೀತಾ ಇದೆ. ಯಾರು ಹೇಳೋರು ಕೇಳೋರು ಯಾರೂ ಇಲ್ಲ. ಹೇಳ್ತಾರೆ ಇಲ್ಲಿ ಇವರು, ಇವನ್ ಕಂಪ್ಲೇಂಟಲ್ಲಿ ಹೇಳ್ತಾನೆ ನೋಡಿ. ಇವರು ನಮ್ಮಗಳ ಮೇಲೆ ತನಿಖೆ ಮಾಡ್ತಾರಾ? ಓಕೆ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ಕುಮಾರಸ್ವಾಮಿ ಅವರಂತೂ ಇವತ್ತು ಸರ್ಕಾರದ ಮೇಲೆ, ಸಿದ್ದರಾಮಯ್ಯನವರ ಮೇಲೆ ಮುಗಿಬಿದ್ದಿದ್ದಾರೆ ಅಕ್ಷರಶಃ ಅಂತ ಹೇಳ್ಬೋದು. ಸೊ ಹೈಲೈಟ್ ಮಾಡುವಂತಹ ಪಾಯಿಂಟ್ಸು, ಆರೋಪಗಳು ಏನೇನು? ಅರವಿಂದ್, ಪ್ರಮುಖವಾಗಿ 3-4 ವಿಚಾರಗಳ ಬಗ್ಗೆ ಕುಮಾರಸ್ವಾಮಿ ಅವರು ಇವತ್ತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು. ಒಂದು, ಕುಮಾರಸ್ವಾಮಿ ಅವರನ್ನ ಒಂದು ದಿನವಾದ್ರೂ ಜೈಲಿಗೆ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಸರ್ಕಾರ ಪ್ರಯತ್ನ ಮಾಡ್ತಿದೆ. ಹಾಗಾಗಿ 12 ವರ್ಷಗಳ ಹಿಂದಿನ ಕೇಸನ್ನ ತೆಗೆದುಕೊಂಡು ಬಂದು, ನಾನು ಯಾವುದೇ ತಪ್ಪು ಮಾಡದೇ ಇದ್ರು, ಯಾವುದೇ ನನ್ನ ಪಾತ್ರ ಇಲ್ಲರೂ ಕೂಡ ಅಲ್ಲಿ ನನ್ನನ್ನ ಬಂಧನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಲೋಕಾಯುಕ್ತನ ಬಳಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡಿದ್ರು. ಅಲ್ಲದೆ ನಾನೇನಾದ್ರು ತಪ್ಪು ಮಾಡಿದ್ರೆ ಅಂತ ಸಂದರ್ಭ ಬಂದ್ರೆ ರಾಜೀನಾಮೆ ಕೊಡ್ಲಿಕ್ಕೂ ನಾನು ಸಿದ್ಧ ಅನ್ನುವಂತ ಮಾತುಗಳನ್ನು ಹೇಳಿದ್ರು. ಎರಡನೇದು, ಏನು SIT ಮುಖ್ಯಸ್ಥರಿದ್ದಾರೆ ಚಂದ್ರಶೇಖರ್ ಅವ್ರ ಮೇಲೆ ದೊಡ್ಡ ಮಟ್ಟದ ಆರೋಪವನ್ನ ಕುಮಾರಸ್ವಾಮಿ ಅವರು ಮಾಡಿದ್ರು. ನನ್ನ ಮೇಲೆ FIR ಇದೆ ಅಂತ ವಿಚಾರಣೆಗೆ ಕರೆದ್ರಿ, ಆದ್ರೆ ಚಂದ್ರಶೇಖರ್ ಮೇಲೆನೆ FIR ಗಳಿದಾವೆ. ಅಕ್ರಮವಾಗಿ ಹಣವನ್ನ ಸಂಪಾದನೆ ಮಾಡಿದ್ದಾರೆ, ಅನೇಕ ಜನರನ್ನ ಎದುರಿಸಿ ಹಣವನ್ನ ವಸೂಲಿ ಮಾಡಿದ್ದಾರೆ. ಈಗ ಮಾನ್ಯತಾ ಟೆಕ್ ಪಾರ್ಕ್ ಬಳಿ ಅವರ ಹೆಂಡತಿ ಹೆಸರಲ್ಲಿ ರಾಜಕಾಲುವೆ ಮೇಲೆ 38 ಫ್ಲೋರ್ ನ ಮನೆಯನ್ನ ಕಟ್ಟಿದ್ದಾರೆ ಅನ್ನುವಂತಹ ಆರೋಪಗಳನ್ನ ದಾಖಲಾತಿ ಸಮೇತ ಮಾಡಿದ್ರು. ಅವರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂತಹ ಆಗ್ರಹವನ್ನ ಮಾಡಿದ್ರು. ಮೂರನೇದು, ರಾಜಭವನದ ಏನು ಪತ್ರಗಳು ಲೀಕ್ ಏನಾಗ್ತಿದ್ದಾವೆ, ಅದಕ್ಕೆ ಕಾರಣ ಸರ್ಕಾರದ ಅಧಿಕಾರಿಗಳು ಮತ್ತೆ ಏನು ಈ ಚಂದ್ರಶೇಖರ್ ಅನ್ನುವಂತ ಅಧಿಕಾರಿ ಇದ್ದಾರೆ, ಅವರೇ ಈ ದಾಖಲಾತಿಗಳನ್ನ ರಿಲೀಸ್ ಮಾಡಿ ಇವರು ರಾಜಭವನದ ತನಿಖೆಗೆ ಮುಂದಾಗಿದ್ದಾರೆ ಅನ್ನುವಂತ ವಾಗ್ದಾಳಿಗಳನ್ನ ಮಾಡಿದ್ರು. ಇನ್ನು ಸಾಯಿ ವೆಂಕಟೇಶ್ವರ ಕೇಸ್ನ ವಿಚಾರಕ್ಕೆ ಬರೋದಾದ್ರೆ, ಆ ಒಂದು ಕೇಸ್ ಸುಪ್ರೀಂ ಕೋರ್ಟ್ ನಲ್ಲಿದೆ. ಆದ್ರೂ ರಾಜ್ಯ ಸರ್ಕಾರ ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ತಿಲ್ಲ. ಇಷ್ಟೆಲ್ಲ ಆದ್ರೂ ಕೂಡ 2018ರಲ್ಲೇ ನನ್ನನ್ನೇ ಇವರು ಮುಖ್ಯಮಂತ್ರಿ ಮಾಡಿದ್ರು. ನಾನು ತಪ್ಪಾಗಿದ್ರೆ, ನನ್ನ ಲೋಪ ಇದ್ರೆ, ನಾನು ಅಕ್ರಮ ಮಾಡಿದ್ರೆ ಯಾಕೆ ಇವರು ನನ್ನನ್ನ CM ಮಾಡ್ಬೇಕಾಗಿತ್ತು ಅನ್ನುವಂತಹ ಪ್ರಶ್ನೆಗಳನ್ನ ಕೇಳಿದ್ರು. ಒಟ್ಟಾರೆಯಾಗಿ ಕುಮಾರಸ್ವಾಮಿ ಅವರ ವಿರುದ್ಧ ರಾಜ್ಯ ಸರ್ಕಾರ ಷಡ್ಯಂತ್ರ ಮಾಡ್ತಿದೆ, ಅವರನ್ನ ಬಂಧನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮುಂದೆ ಹೆಜ್ಜೆ ಹಾಕಿದೆ ಅನ್ನುವಂತಹ ಆರೋಪಗಳನ್ನ ಇಡೀ ಪತ್ರಿಕಾಗೋಷ್ಠಿಯಲ್ಲಿ ಕುಮಾರಸ್ವಾಮಿ ಅವರು ಹೇಳಿರುವಂತದ್ದು. ಇನ್ನೊಂದು ಮಾತು ಹೇಳಿದ್ದಾರೆ ಪ್ರಮುಖವಾಗಿ ಕುಮಾರಸ್ವಾಮಿ ಅವರು, ನನ್ನ ಹತ್ರ ಇರೋ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ರೆ 5-6 ಮಂತ್ರಿಗಳು ರಾಜೀನಾಮೆ ಕೊಡಬೇಕಾಗತ್ತೆ ಅಂತ ಇಟ್ಕೊಂಡೆ ಏನ್ ಮಾಡ್ತಾರೆ, ಬಿಡುಗಡೆ ಮಾಡ್ಬೇಕು ತಾನೆ. ಕುಮಾರಸ್ವಾಮಿ ಅವ್ರ ಮೇಲೆ ಇರೋ ಆರೋಪನೆ ಅವ್ರದ್ದು ಯಾವಾಗ್ಲೂ ಹಿಟ್ ಅಂಡ್ ರನ್ ಅಂತ ತಾನೆ ಶ್ರೀನಿವಾಸ್? ಅರವಿಂದ್, ಹೌದು. ಈ ಪ್ರಶ್ನೆಯನ್ನ ಅವರು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ ಕೂಡಲೇ ಮಾಧ್ಯಮಗಳು ಕೇಳಿದ್ವು. 5-6 ಸಚಿವರು ರಾಜೀನಾಮೆ ಕೊಡುವಂತ ದಾಖಲಾತಿಗಳಿದ್ರೆ ರಿಲೀಸ್ ಮಾಡಿ ಅಂತ. ಆದ್ರೆ ಕುಮಾರಸ್ವಾಮಿ ಅವರು ಎಂದಿನಂತೆ ಸಮಯ ಬರಲಿ, ಸಂದರ್ಭ ಬರಲಿ, ರಿಲೀಸ್ ಮಾಡ್ತೀನಿ ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಆದ್ರೆ ಯಾವುದೇ ದಾಖಲಾತಿಗಳನ್ನ ರಿಲೀಸ್ ಮಾಡಿಲ್ಲ. ಒಂದ್ ರೀತಿ ಹಳೆಯ ಸುದ್ದಿಗೋಷ್ಠಿ ರೀತಿನೇ ಆ ವಿಚಾರಕ್ಕೆ, ಪರ್ಟಿಕ್ಯುಲರ್ ಆಗಿ 5-6 ಜನ ಸಚಿವರು ಏನು ರಿಸೈನ್ ಮಾಡ್ತಾರೆ ಅನ್ನೋ ವಿಚಾರಕ್ಕೆ ಮಾತ್ರ ಅದೊಂದು ಸೀಮಿತ ಆಗಿತ್ತು ಅಷ್ಟೇ. ಯಾವುದೇ ದಾಖಲಾತಿಗಳನ್ನು ಕೊಟ್ಟಿಲ್ಲ. ನೇರವಾಗಿ 2 ಪ್ರಮುಖ ವಿಚಾರ. ಒಂದು, ಸಿದ್ದರಾಮಯ್ಯ ಸರ್ಕಾರ ಯಾವ ರೀತಿಯಾಗಿ ಕುಮಾರಸ್ವಾಮಿ ವಿರುದ್ಧ ಏನು ಕುತಂತ್ರವನ್ನ ಮಾಡ್ತಿದೆ ಅನ್ನುವಂತ ಆರೋಪ. ಎರಡನೇದು, SIT ಮುಖ್ಯಸ್ಥ ಚಂದ್ರಶೇಖರ್ ಮೇಲೆ ಇರುವಂತಹ ದೊಡ್ಡ ಆರೋಪಗಳ ಬಗ್ಗೆ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಮೇನ್ ಆಗಿ ಹೈಲೈಟ್ಸ್ ಆಗಿ ಕುಮಾರಸ್ವಾಮಿ ಅವರು ಮಾತಾಡಿರುವಂತದ್ದು. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಶ್ರೀನಿವಾಸ್, ಧನ್ಯವಾದ. ಸೊ ಒಟ್ಟಾರೆ ಕೆಲವು ಸಚಿವರ ಹೆಸರನ್ನ ಹಿಡಿದು ಕೂಡ ಅವರು ಮಾತನಾಡಿದ್ದಾರೆ.